ನಮಸ್ಕಾರ ಸ್ನೇಹಿತರೆ, ಸದ್ಯದಲ್ಲೇ ತಮಿಳುನಾಡಿನಲ್ಲಿ ಚುನಾವಣೆ ಇದೆ. ಅಂದ್ರೆ ಏಪ್ರಿಲ್ 23 ತಾರೀಕು ಅಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತಹ ಎಲ್ಲಾ ಸರ್ವೆಗಳು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಆಡಳಿತ ಪಕ್ಷವಾದಂತಹ ಡಿಎಂಕೆ ಇಲ್ಲಿ ಸೋಲ್ತದೆ, NDA ಅಧಿಕಾರಕ್ಕೆ ಬರ್ತದೆ, ಈ ರೀತಿಯಾದಂತಹ ಸರ್ವೆಗಳು ಬರ್ತಾ ಇದೆ. ಆದ್ರೆ NDA ಅಲ್ಲಿ ಎಲ್ಲದೂ ಸುಸೂತ್ರವಾಗಿ ನಡೀತಾ ಇದೆಯಾ, ಅಲ್ಲೇನು ಸಮಸ್ಯೆ ಇಲ್ವಾ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಎಲ್ಲರನ್ನು ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, NDA ಅಲ್ಲಿ ಪ್ರಮುಖ ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿಯ ಅಣ್ಣಾಮಲೈ ಅವರನ್ನ ಒಂದ್ ರೀತಿಯಲ್ಲಿ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಅಣ್ಣಾಮಲೈ ಅವರಿಗೆ ಯಾವುದೇ ರೀತಿಯಾದಂತಹ ಚಾನ್ಸ್ ಸಿಗಲ್ವಾ, ಅವರು ಚುನಾವಣೆಗೆ ನಿಲ್ತಾರಾ ನಿಲ್ಲಲ್ವಾ, ಈ ರೀತಿಯಾದಂತಹ ಹಲವಾರು ಡೌಟ್ಗಳು ಹಲವರಲ್ಲಿದೆ. ಈ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ಲಿಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅಷ್ಟೇ ಆಡಳಿತಾರೂಢ ಪಕ್ಷ ಯಾವ್ದಿದೆಯೋ ಅದನ್ನ ಅಲ್ಲಿಯ ಜನರು ಸಾರಾಸಗಟಾಗಿ ತಿರಸ್ಕರಿಸಿ ಬಿಡ್ತಾರೆ. ಅಂದ್ರೆ ಯಾವುದೇ ಪಕ್ಷ ಆಡಳಿತದಲ್ಲಿದ್ರು ಕೂಡ ಅವ್ರನ್ನ ಸೋಲಿಸಿ ಸಾರಾಸಗಟಾಗಿ ತಿರಸ್ಕರಿಸುವಂತಹ ಒಂದು ಹಿಸ್ಟರಿಯನ್ನ ಇಲ್ಲಿವರೆಗೆ ತಮಿಳುನಾಡು ಜನತೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಅಷ್ಟೇ DMK ಅಲ್ಲಿ ಸೋಲ್ತದೆ ಅಂತ ತಗೊಂಡು ಎಲ್ಲಾ ಸರ್ವೆಗಳು ಹೇಳ್ತಾ ಇದೆ. ಹಾಗೇನೆ NDA ಅಲ್ಲಿ ಅಧಿಕಾರದ ಸೂತ್ರವನ್ನ ಹಿಡಿತದೆ, ಈ ರೀತಿಯಾದಂತಹ ಸರ್ವೆಗಳು ಬರ್ತಾ ಇದೆ. ಇದರ ನಡುವೆ ವಿಜಯ್ ಜೋಸೆಫ್ ಅವರು TVK ಪಕ್ಷವನ್ನ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲ ಎಲ್ರಿಗೂ ಇತ್ತು. ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗಿಯೂ TVK ಪಕ್ಷ ದೊಡ್ಡದಾದಂತಹ ಇಂಪ್ಯಾಕ್ಟ್ ಅನ್ನ ಮಾಡ್ತದೆ. ಇದರ ಸಂಸ್ಥಾಪಕನಾದಂತಹ ವಿಜಯ್ ಜೋಸೆಫ್ ಅವರು ಅಧಿಕಾರದ ಗದ್ದುಗೆಗೆ ಇರ್ತಾರೆ, ಅಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯಾದಂತಹ ಕನಸನ್ನ ವಿಜಯ್ ಅಭಿಮಾನಿಗಳು ಕೂಡ ಕಂಡಿದ್ರು. ಅದೇ ರೀತಿಯಲ್ಲಿ ಅಲ್ಲಿಯ ಜನತೆ ಒಂದು ಮಟ್ಟಿಗೆ ಇದನ್ನ ಕೂಡ ಒಪ್ಕೊಂಡಿದ್ರು. ಆದ್ರೆ ಈಗಿರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ವಿಜಯ್ ಜೋಸೆಫ್ಗೆ ಅಂತಹ ಯಾವುದೇ ರೀತಿಯಾದಂತಹ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ವಿಜಯ್ ಜೋಸೆಫ್ ಅವರ TVK ಪಕ್ಷ 2 ಅಂಕಿಯನ್ನ ದಾಟೋದು ಕೂಡ ಕಷ್ಟ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ 10 ಕ್ಷೇತ್ರಗಳನ್ನ ಗೆದ್ರೆ ಅದೇ ದೊಡ್ಡ ಸಾಧನೆ ಅಂತ ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ವಿಜಯ್ ಅವರ TVK ಪಕ್ಷದಿಂದಾಗಿ DMKಗೆ ದೊಡ್ಡದಾದಂತಹ ಹೊಡೆತ ಬೀಳ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ DMK ಮತ್ತು TVK ಇವರಿಬ್ಬರ ಸಿದ್ಧಾಂತ ಒಂದೇ ರೀತಿಯದ್ದಾಗಿರೋದ್ರಿಂದ ಖಂಡಿತವಾಗಿಯೂ DMK ಒಂದಿಷ್ಟು ಮತಗಳನ್ನ TVK ಅವರು ತಮ್ಮತ್ತ ಸೆಳಿತಾರೆ. ಇದರಿಂದಾಗಿ DMKಗೆ ಈ ಚುನಾವಣೆಯಲ್ಲಿ ಬಲವಾದ ಏಟು ಬೀಳುತ್ತದೆ. ಆ ಮುಖಾಂತರ ಅವರು ಪುನರ್ ಆಯ್ಕೆ ಆಗುವಂತ ಸಾಧ್ಯತೆ ಇಲ್ಲ. ಇಲ್ಲಿ ಇವರಿಬ್ಬರ ಜಗಳದ ಲಾಭವನ್ನ NDA ಪಡ್ಕೊಳ್ತದೆ. ಈ ರೀತಿಯಾದ ಸುದ್ದಿಗಳು ಎಲ್ಲೆಡೆ ಹರಿದಾಡ್ತಾ ಇದೆ. ಆದ್ರೆ NDA ಒಳಗಡೆ ಎಲ್ಲದೂ ಸುಸೂತ್ರವಾಗಿ ನಡೀತಾ ಇದೆಯಾ, ಆ ರೀತಿ ಕೂಡ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಅಷ್ಟೇ NDA ಒಳಗಡೆ ಸೀಟ್ ಶೇರಿಂಗ್ ಸಮಸ್ಯೆ ಏನಿದೆಯೋ ಅದೆಲ್ಲದನ್ನ ಈಗಾಗಲೇ ಪರಿಹಾರ ಮಾಡ್ಕೊಂಡಿದ್ದಾರೆ. NDA ಅಲ್ಲಿ ಪ್ರಮುಖ ಮಿತ್ರ ಪಕ್ಷವಾದಂತಹ AADMK ಒಟ್ಟಿಗೆ 178 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರೆ, ಅದರ ಇನ್ನೊಂದು ಮಿತ್ರ ಪಕ್ಷವಾದಂತಹ ಬಿಜೆಪಿ 27 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಅಂದ್ರೆ 27 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಕಂಟೆಸ್ಟ್ ಮಾಡ್ತಾ ಇದೆ. ಉಳಿದಂತಹ 29 ಕ್ಷೇತ್ರಗಳನ್ನ ಅದರ ಉಳಿದಂತಹ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರಾ ಅಥವಾ ಸ್ಪರ್ಧೆ ಮಾಡಲ್ವಾ, ಈ ರೀತಿಯಾದಂತಹ ಪ್ರಶ್ನೆ ಹಲವರಿಗೆ ಕಾಡ್ತಾ ಇದೆ. ಈ ರೀತಿಯಾಗಿ ಅಣ್ಣಾಮಲೈ ಅವರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಇದೆ ಅಂತ ಹೇಳ್ಕೊಂಡು ತೋರ್ಸ್ಕೊಟ್ಟವ್ರೆ ಅಣ್ಣಾಮಲೈ ಅವರು. ನಿಮ್ಗೆ ಗೊತ್ತಿದೆ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಯಾವ ರೀತಿಯಾದ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು ಅಂತೇಳಿ. ಅಲ್ಲಿ ಅವರು ಒಂದೇ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲಿಲ್ಲ. ಖುದ್ದಾಗಿ ಅಣ್ಣಾಮಲೈ ಅವರು ಕೂಡ ಅಲ್ಲಿ ಕೊಯಂಬತ್ತೂರಿಂದ ಸೋತ್ರು. ಆದ್ರೆ ಬಿಜೆಪಿಗೆ ಒಂದು ಭದ್ರ ನೆಲೆಯನ್ನು ಒದಗಿಸಿಕೊಟ್ಟಂತ ಖ್ಯಾತಿ ಅಣ್ಣಾಮಲೈ ಅವರಿಗೆ ಸೇರ್ತದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ AIADMK ಜೊತೆಗೆ ಇವರಿಗೆ ಯಾವುದೇ ರೀತಿಯಂತ ಮೈತ್ರಿ ಇರಲಿಲ್ಲ. ಅದರಿಂದಾಗಿ ಅಲ್ಲಿ ಅಣ್ಣಾಮಲೈ ಸೋಲ್ಬೇಕಾಯ್ತು. ಹಾಗೇನೆ ಬಿಜೆಪಿ ಅಥವಾ AIADMK ಯಾವುದೇ ಸ್ಥಾನವನ್ನ ಗೆಲ್ಲಿಕ್ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ 2 ಪಕ್ಷಗಳು ಮೈತ್ರಿಯಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಆದ್ರಿಂದಾಗಿ ಇಲ್ಲಿ NDA ಒಕ್ಕೂಟ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋದು ಶತಸಿದ್ಧ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಸೀಟ್ ಶೇರಿಂಗ್ ವಿಷಯದಲ್ಲಿ ಕೆಲವೊಂದು ಗೊಂದಲಗಳು ಇವಾಗ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಕ್ಷೇತ್ರಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂತಕೊಂಡು ಈಗ AIADMKಗೆ ಬಿಜೆಪಿ ಒಂದು ಮನವಿಯನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಅವ್ರು ಕೇಳಲಿಕ್ಕೂ ಕೂಡ ಕಾರಣ ಇದೆ. ಎಲ್ಲಿ ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆಯೋ ಅಂತ ಕ್ಷೇತ್ರಗಳನ್ನ ಬಿಜೆಪಿ ಅವರಿಗೆ ಅವ್ರು ಬಿಟ್ಕೊಟ್ಟಿಲ್ಲ. ಆದ್ರಿಂದಾಗಿ ಕೆಲವು ಕ್ಷೇತ್ರಗಳನ್ನ ಬದಲಾವಣೆ ಆಗ್ಬೇಕು ಅಂತೇಳಿ ಈಗ ಬಿಜೆಪಿ ಪಟ್ಟು ಹಿಡಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕ್ಷೇತ್ರಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೂ ಕೂಡ AIADMK ಒಪ್ಕೊಳ್ತಾ ಇದೆ ಅನ್ನೋ ಸುದ್ದಿ ಕೂಡ ಇದೆ. ಇದರ ನಡುವೆ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡೋದಾದ್ರೆ ಎಲ್ಲಿಂದ ಸ್ಪರ್ಧೆ ಮಾಡಬಹುದು, ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ನಮ್ಗೆ ಮೂಡ್ತದೆ. ಮೊನ್ನೆವರೆಗೆ ಇದ್ದಂತ ಸುದ್ದಿ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರು ಬಿಜೆಪಿ ಮೇಲೆ ಸ್ವಲ್ಪ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ಅವರು ಅಷ್ಟೊಂದು ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ, ಈ ರೀತಿಯಾದ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಮೊನ್ನೆ BL ಸಂತೋಷ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ತಮಿಳುನಾಡಿನಲ್ಲಿ ನಡೆದಿತ್ತು, ಅಂದ್ರೆ ಚೆನ್ನೈಯಲ್ಲಿ ನಡೆದಿತ್ತು. ಆ ಸಭೆಗೆ ಅಣ್ಣಾಮಲೈ ಅವರು ಗೈರಾಗಿದ್ರು. ಈ ರೀತಿಯಾಗಿ ಗೈರಾಗ್ಲಿಕ್ಕೂ ಕೂಡ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಅಣ್ಣಾಮಲೈ ಅವರು ಈ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಣ್ಣಾಮಲೈ ಅವರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ನನಗೆ ಟಿಕೆಟ್ ಕೊಡೋದಾದ್ರೆ ಕೊಯಂಬತ್ತೂರು ಡಿಸ್ಟ್ರಿಕ್ಟ್ ಇಂದಾನೆ ಕೊಡಬೇಕು.
ಕೊಯಮತ್ತೂರಿನಲ್ಲಿ ನಾನು ಕೇಳಿದಂತಹ 2 ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಅನ್ನು ಕೊಡಬೇಕು, ಈ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಕೇಳಿರುವಂತಹ 2 ಕ್ಷೇತ್ರಗಳನ್ನ ಎಐಎಡಿಎಂಕೆ ತನ್ನ ಬಳಿ ಇಟ್ಕೊಂಡಿದೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಣ್ಣಾಮಲೈ ಅವರು ಕೇಳ್ತಾ ಇರುವಂತಹ ಕ್ಷೇತ್ರಗಳು, ಒಂದು ಕೌಂಡುಂಪಾಳ್ಯಂ, ಅದಾದ್ಮೇಲೆ ಇನ್ನೊಂದು ಸಿಂಗಾನಲ್ಲೂರು. ಈ 2 ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಕ್ಷೇತ್ರವನ್ನ ನನಗೆ ಬಿಟ್ಕೊಡಿ, ನಾನು ಇಲ್ಲಿಂದ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೇನೆ, ಈ ರೀತಿಯಾಗಿ ಕೇಳ್ತಾ ಇದ್ದಾರಂತೆ. ಈ ರೀತಿ ಅಣ್ಣಾಮಲೈ ಅವರು ಕೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ. ಕೊಯಮತ್ತೂರು ಭಾಗದಲ್ಲಿ ಅಣ್ಣಾಮಲೈ ಅವರಿಗೆ ಒಂದು ಉತ್ತಮವಾದಂತಹ ಹಿಡಿತ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಕೊಯಮತ್ತೂರಿಂದಾನೇ ಸ್ಪರ್ಧೆ ಮಾಡಿದ್ರು. ಅವರಿಗೆ ಉತ್ತಮವಾದಂತಹ ಮತಗಳಿಕೆ ಕೂಡ ಆಗಿತ್ತು. ಅಂದ್ರೆ ಒಟ್ಟಿಗೆ 32% ಮತವನ್ನ ಅಣ್ಣಾಮಲೈ ಅವರು ಪಡ್ಕೊಂಡಿದ್ರು. ಕಳೆದ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋಲಿಕ್ಕೆ ಪ್ರಮುಖ ಕಾರಣ ಎಐಎಡಿಎಂಕೆ 2 ಲಕ್ಷಕ್ಕೂ ಜಾಸ್ತಿ ಮತವನ್ನ ಪಡೆದಿತ್ತು. ಆದ್ರಿಂದಾಗಿ ಇಲ್ಲಿ ಅಣ್ಣಾಮಲೈ ಅವರು ಸೋತಿದ್ರು. ಆದ್ರೆ ಅಣ್ಣಾಮಲೈ ಅವರಿಗೆ ಒಂದಂಶ ಅಂತೂ ಕನ್ಫರ್ಮ್ ಆಗಿತ್ತು, ಇಲ್ಲಿ ನನ್ನ ಪರವಾಗಿ ಇಲ್ಲಿ ಒಂದಿಷ್ಟು ಜನರಿದ್ದಾರೆ, ಇವರು ಯಾವತ್ತೂ ಕೂಡ ನನ್ನನ್ನ ಕೈ ಬಿಡೋದಿಲ್ಲ. ಈ ರೀತಿಯಾಗಿ ಅಣ್ಣಾಮಲೈ ಅವರಿಗೆ ಮನವರಿಕೆ ಆಗಿರೋದ್ರಿಂದ ಈಗ ಅಣ್ಣಾಮಲೈ ಈ 2 ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ನನಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಒಂದ್ ವೇಳೆ ಇದಕ್ಕೆ ಎಐಎಡಿಎಂಕೆ ಒಪ್ಕೊಂಡ್ರೆ ಖಂಡಿತವಾಗಿ ಇಲ್ಲಿ ಅಣ್ಣಾಮಲೈ ಅವರು ಚುನಾವಣಾ ಕಣಕ್ಕಿಳಿತಾರೆ. ಇಲ್ಲದಿದ್ರೆ ಅಣ್ಣಾಮಲೈ ಚುನಾವಣಾ ಕಣದಿಂದ ದೂರ ಉಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿರುವಂತ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಅಣ್ಣಾಮಲೈ ಅವರು ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಎದುರಿಸಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಆದಂತಹ ಕೆಲವೊಂದು ಸಮಸ್ಯೆಗಳು ಕೂಡ ನಿಮ್ಗೆ ಗೊತ್ತಿದೆ. ಅಂದ್ರೆ ಎಐಎಡಿಎಂಕೆ ಮತ್ತು ಇವ್ರ ನಡುವೆ ಮೈತ್ರಿ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಇವರಿಗೆ ಯಾವುದೇ ಕ್ಷೇತ್ರವನ್ನು ಗೆಲ್ಲಿಕ್ ಆಗಿಲ್ಲ. ಆದ್ರೆ ಚುನಾವಣೆ ಮುಗಿದು ಕೆಲ ದಿನಗಳಾದ ಮೇಲೆ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ ಹೊರಡ್ತು. ಆ ಸಂದರ್ಭದಲ್ಲಿ ಎಐಎಡಿಎಂಕೆಯ ಪಳನಿಸ್ವಾಮಿ ಅವರು ಹಾಕಿರುವಂತಹ ದೊಡ್ಡ ಕಂಡೀಷನ್ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಅಧ್ಯಕ್ಷ ಪದವಿಯಿಂದ ಕೆಳಗಿಳಿಸಬೇಕು. ಒಂದ್ ವೇಳೆ ಅಣ್ಣಾಮಲೈ ಬಿಜೆಪಿ ಅಧ್ಯಕ್ಷರಾಗಿದ್ರೆ ನಾವು ನಿಮ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಈ ರೀತಿಯಾದಂತಹ ಒಂದು ಕಂಡೀಷನ್ ಹಾಕಿದ್ರು. ಈ ಕಂಡೀಷನ್ಗೆ ಒಪ್ಕೊಂಡೆ ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ನಯನಾರ್ ನಾಗೇಂದ್ರ ಅವ್ರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ನಯನಾರ್ ನಾಗೇಂದ್ರ ಅವರು ಎಐಎಡಿಎಂಕಿಂದಾನೆ ಬಿಜೆಪಿ ಬಂದಂತವ್ರು. ಪಳನಿಸ್ವಾಮಿ ಮತ್ತು ನಯನಾರ್ ನಾಗೇಂದ್ರ ಅವರ ನಡುವೆ ಒಂದು ಉತ್ತಮವಾದಂತಹ ಸ್ನೇಹ ಇದೆ. ಹಾಗಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವೆ ಯಾವುದೇ ರೀತಿಯಂತಹ ಸಮಸ್ಯೆ ಉಂಟಾಗಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ ಕೂಡ ಗೊತ್ತಿತ್ತು. ಆದ್ರಿಂದಾಗಿ ಏನೊಂದ್ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ನಯನಾರ್ ನಾಗೇಂದ್ರ ಅವ್ರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಮೂಲಕ ಅಲ್ಲಿ ಅಣ್ಣಾಮಲೈ ಅವ್ರನ್ನ ಸೈಡ್ ಲೈನ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಅವ್ರನ್ನ ಯಾವುದೇ ಕಾರಣಕ್ಕೆ ಬಿಜೆಪಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಒಂದ್ ವೇಳೆ ಅಣ್ಣಾಮಲೈ ಅವ್ರನ್ನ ಅಲ್ಲಿ ಏನಾದ್ರೂ ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ, ಕಳೆದ ಚುನಾವಣೆ ಸಂದರ್ಭದಲ್ಲಿ ಒಂದು ಯುವ ಸಮೂಹ ಬಿಜೆಪಿ ಜೊತೆ ನಿಂತಿತ್ತು. ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ಅವರು. ಹಾಗಾಗಿ ಈ ಯುವ ಸಮೂಹ ಬಿಜೆಪಿಯಿಂದ ವಿಮುಖ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಣ್ಣಾಮಲೈ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಎಐಎಡಿಎಂಕೆ ಒಪ್ಕೊಳ್ತದ? ಇದು ಅಲ್ಲಿರುವಂತಹ ಸಮಸ್ಯೆ. 2021 ವಿಧಾನಸಭಾ ಚುನಾವಣೆಯಲ್ಲಿ, ಅದಾದ್ಮೇಲೆ 2024 ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಅವರು ಸೋತಿದ್ದಾರೆ. ಹಾಗಾಗಿ ಅಲ್ಲಿಯ ಜನತೆಗೂ ಕೂಡ ಅಣ್ಣಾಮಲೈ ಅವರ ಬಗ್ಗೆ ಒಂದ್ ಸ್ವಲ್ಪ ಕನಿಕರ ಇದೆ. ಆದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಅಣ್ಣಾಮಲೈ ಗೆಲ್ಬಹುದು ಅಂತ ಕೂಡ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಆದ್ರೆ ಎಐಎಡಿಎಂಕೆಗೆ ಅಣ್ಣಾಮಲೈ ಗೆದ್ದು ಅಸೆಂಬ್ಲಿಗೆ ಬರೋದು ಕೂಡ ಅಷ್ಟೊಂದು ಇಷ್ಟ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅವ್ರೇನಾದ್ರೂ ಗೆದ್ದು ಅಸೆಂಬ್ಲಿಯನ್ನ ಪ್ರವೇಶ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರ ಜನಪ್ರಿಯತೆ ಜಾಸ್ತಿ ಆಗ್ಬಹುದು. ಅದರಿಂದ ನಮಗೆ ಸಮಸ್ಯೆ ಉಂಟಾಗಬಹುದು. ಈ ರೀತಿಯಾಗಿ ಎಐಎಡಿಎಂಕೆ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಅಣ್ಣಾಮಲೈ ಅವ್ರನ್ನ ರಾಜ್ಯ ರಾಜಕೀಯದಿಂದ ದೂರ ಇಡ್ಲಿಕ್ಕೆ ಎಐಎಡಿಎಂಕೆ ಪ್ರಯತ್ನ ಪಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅಣ್ಣಾಮಲೈ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರವ್ರ ದುರಂತ ನಾಯಕ ಅನ್ಸ್ಕೊಳ್ತಾರೆ. ನಿಮ್ಗೆ ಗೊತ್ತಿದೆ ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ ಎಷ್ಟೊಂದು ಜನಪ್ರಿಯ ವ್ಯಕ್ತಿ ಆಗಿದ್ರು ಅಂತೇಳಿ. ಅವರು ಬಿಜೆಪಿಗೆ ಒಂದ್ ರೀತಿ ಮರುಭೂಮಿ ತರ ಇದ್ದಂತಹ ತಮಿಳುನಾಡು ರಾಜಕೀಯಕ್ಕೆ ಎಂಟರ್ ಆಗೋ ಬದಲಾಗಿ ಕರ್ನಾಟಕದಲ್ಲೇ ರಾಜಕೀಯಕ್ಕೆ ಬಂದಿದ್ರು ಕೂಡ ಅವ್ರು ಇಲ್ಲಿ MLA ಆಗಿರುವಂತಹ ಸಾಧ್ಯತೆಗಳಿತ್ತು. ಯಾಕಂದ್ರೆ ಅಣ್ಣಾಮಲೈ ಅವರಿಗೆ ಅಷ್ಟೊಂದು ಜನಪ್ರಿಯತೆ ಕರ್ನಾಟಕದಲ್ಲಿತ್ತು. ಆದ್ರೆ ಅವರು ಆರಿಸ್ಕೊಂಡಿದ್ದು ತಮ್ಮ ತವರು ರಾಜ್ಯವಾದಂತಹ ತಮಿಳುನಾಡನ್ನ. ಅಲ್ಲಿ ಅವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಬಿಜೆಪಿಗೆ ಒಂದು ನೆಲೆಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಆದ್ರೆ ಈ ಚುನಾವಣೆಯಲ್ಲಿ ಡಿಎಂಕೆಯನ್ನು ಸೋಲಿಸುವಂತಹ ಒಂದೇ ಒಂದು ಗುರಿಯನ್ನು ಇಟ್ಕೊಂಡಿರುವ ಬಿಜೆಪಿ ಅಣ್ಣಾಮಲೈ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡದೇನೆ ಅವ್ರನ್ನ ಸೈಡ್ ಲೈನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು, ಆ ಮೂಲಕ ಅಧಿಕಾರವನ್ನ ಹಿಡಿಬೇಕು. ಅದಾದ್ಮೇಲೆ ಅಣ್ಣಾಮಲೈ ಅವರಿಗೆ ಒಂದು ಪ್ರಮುಖವಾದಂತಹ ಹುದ್ದೆಯನ್ನ ತಮಿಳುನಾಡಲ್ಲಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಇವತ್ತಿನಿಂದ ತಮಿಳುನಾಡಿನಲ್ಲಿ ನಾಮಿನೇಷನ್ ಹಾಕುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಏಪ್ರಿಲ್ 6ನೇ ತಾರೀಕುವರೆಗೂ ಕೂಡ ನಾಮಿನೇಷನ್ ಹಾಕುವಂತ ಪ್ರಕ್ರಿಯೆ ಮುಂದುವರಿತದೆ. ಹಾಗಾಗಿ ಈ 5-6 ದಿನದಲ್ಲಿ ಅಣ್ಣಾಮಲೈ ಅವರ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗ್ತದೆ. ಹಾಗಾಗಿ ಅಲ್ಲಿವರೆಗೂ ಕೂಡ ನಾವು ಕಾದ್ ನೋಡ್ಬೇಕಾಗ್ತದೆ.
ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಅಣ್ಣಾಮಲೈ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತದ ಅಥವಾ ಟಿಕೆಟ್ ಅನ್ನು ನಿರಾಕರಿಸ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.